ಇತ್ತೀಚೆಗೆ ಯಲ್ಲಾಪುರ ಪ್ರೌಢಶಾಲೆ ಇಡಗುಂದಿಯಲ್ಲಿ ನೇತಾಜಿ ಸಮಾಜ ವಿಜ್ಞಾನ ಸಂಘ ಹಾಗೂ ಮತದಾರರ ಸಾಕ್ಷರತಾ ಕ್ಲಬ್ ಅಡಿಯಲ್ಲಿ ಶಾಲಾ ಸಂಸತ್ ಚುನಾವಣೆಯನ್ನು ಯಶಸ್ವಿಯಾಗಿ ನಡೆಸಲಾಯಿತು. ಕಳೆದ 8 ದಿನಗಳ ಹಿಂದೆ ಚುನಾವಣಾ ಅಧಿಸೂಚನೆ ಹೊರಡಿಸುವುದರೊಂದಿಗೆ ಪ್ರಾರಂಭವಾದ ಚುನಾವಣಾ ಪ್ರಕ್ರಿಯೆಯು ನಾಮಪತ್ರ ಸಲ್ಲಿಕೆ, ನಾಮಪತ್ರ ಹಿಂತೆಗೆದುಕೊಳ್ಳುವಿಕೆ, ನಾಮಪತ್ರ ಪರಿಶೀಲನೆ ಮುಂತಾದ ಎಲ್ಲ ಚುನಾವಣಾ ಪ್ರಕ್ರಿಯೆಗಳನ್ನು ಒಳಗೊಂಡಿತ್ತು. ವಿದ್ಯಾರ್ಥಿಗಳಲ್ಲಿ ಮತದಾನದ ಕುರಿತಾದ ಜಾಗೃತಿ ಮೂಡಿಸಲು ಹಾಗೂ ಚುನಾವಣೆಗಳ ಮಹತ್ವ ಹಾಗೂ ಚುನಾವಣಾ ಪ್ರಕ್ರಿಯೆಗಳ ಅರಿವು ಮೂಡಿಸುವ ದೃಷ್ಟಿಯಿಂದ ಈ ಕಾರ್ಯವನ್ನು ಹಮ್ಮಿಕೊಳ್ಳಲಾಯಿತು. ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳು ಚುನಾವಣೆಯಲ್ಲಿ ಸಂಭ್ರಮದಿಂದ ಪಾಲ್ಗೊಂಡಿದ್ರು. ಮುಖ್ಯಾಧ್ಯಾಪಕ ಪ್ರಸನ್ನ ಹೆಗಡೆ ಹಾಗೂ ಸಮಾಜ ವಿಜ್ಞಾನ ಶಿಕ್ಷಕ ರಾಘವೇಂದ್ರ ಹೆಗಡೆಯ ನೇತೃತ್ವದಲ್ಲಿ ನಡೆದ ಈ ಚುನಾವಣೆಯಲ್ಲಿ ಎಲ್ಲಾ ಶಿಕ್ಷಕ ವೃಂದದವರು ಹಾಗೂ ಸಿಬ್ಬಂದಿಗಳು ಚುನಾವಣಾ ಸಿಬ್ಬಂದಿಗಳಾಗಿ ಕಾರ್ಯನಿರ್ವಹಿಸಿದ್ರು. ರಾಜೀವ್ ನರಸಿಂಹಗಾಂವ್ಕರ್ ಮುಖ್ಯಮಂತ್ರಿಯಾಗಿ, ಶ್ರೀಪಾದ್ ಪಟಗಾರ್ ಕ್ರೀಡಾ ಮಂತ್ರಿಯಾಗಿ, ನಂದಿತಾ ಮಹೇಶ್ ತಾಮ್ಸೆ ಸಾಂಸ್ಕೃತಿಕ ಮಂತ್ರಿಯಾಗಿ, ನಾಗೇಂದ್ರ ಶೇಟ್ ಸ್ವಚ್ಛತಾ ಮಂತ್ರಿಯಾಗಿ, ಗಣೇಶ್ ದೇಸಾಯಿ ಪ್ರಾರ್ಥನಾ ಮಂತ್ರಿಯಾಗಿ ಹಾಗೂ ಕಿರಣ್ ರೂಪಗೌಡ ಅಕ್ಷರ ದಾಸೋಹ ಮಂತ್ರಿಯಾಗಿ ಆಯ್ಕೆಯಾದರು. ಸೃಷ್ಟಿಯ ವೈಚಿತ್ರ್ಯಕ್ಕೆ ಸಾಕ್ಷಿ ಎಂಬಂತೆ ಅಂಕೋಲಾ ನದಿ ಭಾಗದ ಕಡಲ ತಟದಲ್ಲಿ ಸ್ವಯಂ ಭೂ ನಿರ್ಮಾಣಗೊಳ್ಳುವ ಕೋಡಿಯನ್ನು ಕಡಿದ ಗ್ರಾಮಸ್ಥರು ಹಳ್ಳ ಹಾಗೂ ಸಮುದ್ರದ ಬಾಂಧವ್ಯವನ್ನು ಬೆಸೆದರು. ಸಮುದ್ರ ಪಾತಳಿಯಿಂದ ಹರಿದು ಬರುವ ಮರಳ ರಾಶಿ ಸಮುದ್ರ ಹಾಗೂ ಹಳ್ಳದ ಸಂಗಮವನ್ನ ಪ್ರತ್ಯೇಕಿಸಿ ಸೇತುವಾಗಿ ಮಾರ್ಪಾಡಾಗುತ್ತದೆ. ಪ್ರಕೃತಿಯ ನಿಯಮ ಎನ್ನುವಂತೆ ಪ್ರತಿ ವರ್ಷ ಈ ಕೋಡಿ ಕಟ್ಟುವಿಕೆಯಿಂದಾಗಿ ಅಕ್ಕಪಕ್ಕದ 7 ಹಳ್ಳಿಗಳ ಹೊಲ ಗದ್ದೆಗಳು ಜಲಾವೃತಗೊಂಡು ಕೃಷಿ ಕಾರ್ಯಗಳನ್ನ ಕೈಗೊಳ್ಳದಂತೆ ತನ್ನ ಹಿಡಿತದಲ್ಲಿಟ್ಟುಕೊಳ್ಳುತ್ತದೆ. ಮರಳಿನ ದಿಬ್ಬದಿಂದಾಗಿ ಸಮುದ್ರದೊಂದಿಗೆ ಸಮ್ಮಿಲನಗೊಳ್ಳದ ಹಳ್ಳ ಊರು ಕೇರಿಯನ್ನ ವ್ಯಾಪಿಸಿಕೊಳ್ಳುತ್ತದೆ. ನೀರಿನ ಮಟ್ಟ ಏರುತ್ತಿದ್ದಂತೆಯೇ ಗ್ರಾಮಸ್ಥರು ಕೋಡಿ ಕಡಿದು ಸಂಪರ್ಕ ಕಡಿದುಕೊಂಡ ಹಳ್ಳವನ್ನ ಸಮುದ್ರಕ್ಕೆ ಸಂಗಾತಿಯನ್ನಾಗಿಸುತ್ತಾರೆ. ಕೋಡಿ ಕಡಿಯುವವರಿಗೆ ಹಳ್ಳದ ನೆರೆಹೊರೆಯ ಊರುಗಳಲ್ಲಿ ನೀರು ನಿಂತು ಕೃಷಿ ಕಾರ್ಯ ಕೈಗೊಳ್ಳಲು ಆಗುವುದಿಲ್ಲ. ಅಲ್ಲದೆ ಕೆಲವೆಡೆ ತುಂಬಿ ಹರಿಯುವ ಹಳ್ಳ ರಸ್ತೆ ಸಂಚಾರವನ್ನೇ ಅಸ್ತವ್ಯಸ್ತಗೊಳಿಸಿ ತನ್ನ ಪ್ರಭಾವವನ್ನ ತೋರುತ್ತದೆ. ಡಿಸೆಂಬರ್ ತಿಂಗಳಾದ್ಯಂತದಲ್ಲಿ ನಿರ್ಮಾಣಗೊಳ್ಳುವ ಮರಳ ರಾಶಿ ಸುಮಾರು 100 ಮೀಟರ್ನಷ್ಟು ವಿಸ್ತಾರಗೊಂಡು ಹಳ್ಳದ ಸಂಗಮ ಪ್ರದೇಶವನ್ನ ವ್ಯಾಪಿಸಿಕೊಳ್ಳುತ್ತದೆ. ಈ ಮರಳ ದಿಬ್ಬವನ್ನ ಬಗೆದು ಸಮುದ್ರದೊಂದಿಗೆ ಹಳ್ಳದ ಸಂಬಂಧವನ್ನ ಬೆಸೆಯಲು ನೂರಾರು ಗ್ರಾಮಸ್ಥರು ಸಾಕ್ಷಿಯಾಗುತ್ತಾರೆ. ಕೋಡಿ ಕಡೆಯಲು ಪರಿಕರಗಳನ್ನ ಹೆಗಲೇರಿಸಿಕೊಂಡ ಗ್ರಾಮಸ್ಥರು ಸುರಿಯುವ ಮಳೆಯನ್ನು ಲೆಕ್ಕಿಸದೆ ಮರಳ ದಿಬ್ಬದಲ್ಲಿ ತೋಡು ತೋಡಲು ತೊಡಗಿಕೊಂಡಿದ್ದರು. ಹಳೆಯ ಘಟನೆಗಳನ್ನ ನೆನಪಿಸುತ್ತಾ ಕೇಕೆ ಹಾಕುತ್ತಾ ದಣಿವರಿಯದೆ ಕೋಡಿ ಕಡಿದು ಹಳ್ಳವನ್ನ ಸಮುದ್ರಕ್ಕೆ ಸಂಪರ್ಕಿಸಿದ್ರು. ಸುಮಾರು 10 ಅಡಿ ಅಗಲ 7 ಅಡಿ ಎತ್ತರದ ತೋಡಿನಲ್ಲಿ ಹಳ್ಳದ ನೀರು ಸಮುದ್ರದತ್ತ ರಭಸದಿಂದ ಸಾಗಿ ಬರುತ್ತಿದ್ದಂತೆಯೇ ನೀರಿನ ಒಳಹರಿವಿಗೆ ಅಕ್ಕಪಕ್ಕದ ಉಸುಕು ಕೊಚ್ಚಿ ಹೋಗಿ ತೋಡು ಹಳ್ಳವಾಗಿ ಮಾರ್ಪಾಡಾಗುತ್ತದೆ. ಹಳ್ಳ ಸಮುದ್ರವನ್ನ ಸಂಗಮಿಸುತ್ತಿದ್ದಂತೆಯೇ ಊರು ಕೇರಿಗಳನ್ನ ಸಮೃದ್ಧಗೊಂಡ ನೀರಿನ ಮಟ್ಟ ಇಳಿದು ಕೃಷಿ ಕಾರ್ಯಗಳಿಗೆ ಹಸಿರು ನಿಶಾನೆ ದೊರೆತಂತೆ ಆಗಲಿದೆ. ಕರಾವಳಿ ಮುಂಜಾವು ಡಿಜಿಟಲ್ಗಾಗಿ ವಾಸುದೇವ್ ಗುನಗ, ಅಂಕೋಲಾ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಾಸಿಸುವ ಮೊಗೇರೆ ಎಂಬ ಅಸ್ಪೃಶ್ಯ ಜಾತಿಯವರಾಗಿದ್ದ ನಮ್ಮನ್ನ ಭಾರತ ಸರ್ಕಾರ 1950ರಿಂದ ಪರಿಶಿಷ್ಟ ಜಾತಿ ಎಂದು ಪರಿಗಣಿಸಿದೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೀನುಗಾರ ಮೊಗೇರರಿಗೆ ಪರಿಶಿಷ್ಟ ಜಾತಿಯವರೆಂದು ಸೌಲಭ್ಯ ನೀಡುವುದು ನೈಜ ಪರಿಶಿಷ್ಟ ಜಾತಿಯವರಿಗೆ ಮಾಡುವ ಅನ್ಯಾಯವಾಗಿದೆ ಎಂದು ಮಂಗಳೂರಿನ ಕರ್ನಾಟಕ ರಾಜ್ಯ ಮೊಗೇರ ಸಂಘದ ನಿಕಟಪೂರ್ವ ಅಧ್ಯಕ್ಷ ಸುಂದರ್ ಮೇರಾ ತಿಳಿಸಿದರು. ಬುಧವಾರದಂದು ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡುತ್ತಿದ್ದ ಅವರು, ಮೀನುಗಾರ ಜಾತಿಯ ಮೊಗೇರರು 1977ರಿಂದ ತಮ್ಮನ್ನ ಪರಿಶಿಷ್ಟ ಜಾತಿಗೆ ಸೇರಿಸಿದ್ದಾರೆ. ರಾಜ್ಯಾದ್ಯಂತ ನೈಜ ಪರಿಶಿಷ್ಟ ಜಾತಿಯವರಿಗೆ ಸಿಗಬೇಕಾದ ಮೀಸಲಾತಿ ಸೌಲಭ್ಯವನ್ನ ದರೋಡೆ ಮಾಡುತ್ತಿದ್ದಾರೆ. ಆದರೂ ಇತ್ತೀಚೆಗೆ ಕಾರವಾರದಲ್ಲಿ ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಪತ್ರಿಕಾ ಹೇಳಿಕೆ ಕೊಟ್ಟು ಉತ್ತರ ಕನ್ನಡ ಜಿಲ್ಲೆಯ ಮೊಗೇರರಿಗೆ ಪರಿಶಿಷ್ಟ ಜಾತಿಯ ಪ್ರಮಾಣ ಪತ್ರ ಕೊಡುವಲ್ಲಿ ಗೊಂದಲವಿದೆ ಎಂಬ ಬೇಜವಾಬ್ದಾರಿ ಹೇಳಿಕೆ ನೀಡಿ ಗೊಂದಲ ಸೃಷ್ಟಿಸಿದ್ದಾರೆ. ಈ ಹಿಂದಿನ ಹಿಂದುಳಿದ ವರ್ಗಗಳ ಆಯೋಗದ ಎಲ್ಲ ಅಧ್ಯಕ್ಷರ ಕಾರ್ಯಾವಧಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಮೀನುಗಾರ ಮೊಗೇರ ಜಾತಿಯವರು ಹಿಂದುಳಿದ ಜಾತಿ ವರ್ಗ 1ರಲ್ಲಿ ಮುಂದುವರೆಸಿದ್ದು ಎಲ್ಲಿಯೂ ಅವರನ್ನ ಪರಿಶಿಷ್ಟರೆಂದು ಪರಿಗಣಿಸಿಲ್ಲ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರ ಈ ಗೊಂದಲಕ್ಕೆ ಶಾಶ್ವತ ಪರಿಹಾರ ಒದಗಿಸಬೇಕು ಎಂದು ಆಗ್ರಹಿಸಿದ್ರು. ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಪದಾಧಿಕಾರಿಗಳಾದ ನಂದರಾಜ್ ಸಂಕೇಶ್, ಸೀತಾರಾಮ್ ಕೊಂಚಾಡೆ, ಅಶೋಕ್ ಕೊಂಚಾಡೆ, ಕೃಷ್ಣಪ್ಪ ಬೊಂದೇಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.
ಕುಮಟಾ ಗ್ರಾಮ ದೇವತೆ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಾಲಯದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಭಕ್ತರನ್ನ ಪೊರೆಯುತ್ತಿರುವ ಪ್ರಸಿದ್ಧ ಶ್ರೀ ಹನುಮಂತ ದೇವರನ್ನ ಸಹಸ್ರಾರು ಭಕ್ತರು ಜಯಘೋಷ ಹಾಗೂ ಅದ್ದೂರಿ ಮೆರವಣಿಗೆಯೊಂದಿಗೆ ತನ್ನ ಮೂಲ ಸ್ಥಾನವಾದ ಚಂದಾವರ ದೇವಸ್ಥಾನಕ್ಕೆ ಕಳುಹಿಸಿಕೊಡಲಾಯಿತು. ಒಂದೆಡೆ ಜೈ ಶ್ರೀರಾಮ್ ಎಂಬ ಘೋಷಣೆ, ಇನ್ನೊಂದೆಡೆ ರಸ್ತೆಯುದ್ದಕ್ಕೂ ಕೇಸರಿ ಬಾವುಟ ಮೆರವಣಿಗೆಯ ಮೂಲಕ ಶೋಭೆ ಹೆಚ್ಚಿಸುತ್ತಿರುವ ಭಕ್ತ ಸಮೂಹ. ಈ ಎಲ್ಲಾ ದೃಶ್ಯ ಕಂಡುಬಂದಿದ್ದು ಕುಮಟಾ ಪಟ್ಟಣದ ಗೀಬ್ ಸರ್ಕಲ್ನಲ್ಲಿ. ಚಂದಾವರ ಸೀಮೆಯ ಅಧಿದೇವ ಪ್ರಸಿದ್ಧ ಶ್ರೀ ಹನುಮಂತ ದೇವರು ಪಲ್ಲಕ್ಕಿಯಲ್ಲಿ ಕುಮಟಾ ಹೊನ್ನಾವರದ ವಿವಿಧ ಗ್ರಾಮಗಳಿಗೆ ಸವಾರಿ ತೆರಳಿ ಆ ಭಾಗದ ಭಕ್ತರ ಕಷ್ಟ ನೀಗಿಸುವ ಜೊತೆಗೆ ಭಕ್ತರಿಂದ ಹರಕೆ ಪೂಜೆಯನ್ನ ಸ್ವೀಕರಿಸಿ ಕುಮಟಾ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಾಲಯಕ್ಕೆ ಬಂದಿದ್ದ ಶ್ರೀ ಹನುಮಂತ ದೇವರು ಅಲ್ಲಿನ ಭಕ್ತರಿಗೆ ದರ್ಶನ ಭಾಗ್ಯ ನೀಡಿದ್ರು. ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಾಲಯಕ್ಕೆ ಜಮಾಯಿಸಿದ 20,000ಕ್ಕೂ ಅಧಿಕ ಭಕ್ತರ ಜಯಘೋಷದೊಂದಿಗೆ ದೇವರನ್ನ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮೂಲಕ ಕರೆತರಲಾಯಿತು. ದೇವರ ಪಲ್ಲಕ್ಕಿಯನ್ನ ದೇವಸ್ಥಾನದ ಧರ್ಮದರ್ಶಿ ಕೃಷ್ಣ ಬಾಬಾ ಪೈ ಅವರು ಮತ್ತು ಅರ್ಚಕರು ಮೆರವಣಿಗೆಗೆ ಚಾಲನೆ ದೊರಕಿಸಿಕೊಟ್ರು. ಅಲ್ಲಿಂದ ನೇರವಾಗಿ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದೊಳಕ್ಕೆ ತೆರಳಿ ಹನುಮಂತ ದೇವರಿಗೆ ಪೂಜೆ ಸಲ್ಲಿಸಿದ ಬಳಿಕ ಅಮ್ಮನವರ ಪರಿವಾರ ದೇವರಾದ ಶ್ರೀ ಹೊಸಬಾ ದೇವಸ್ಥಾನಕ್ಕೂ ತೆರಳಿ ಅಲ್ಲಿಂದ ಮೆರವಣಿಗೆಯು ಪಟ್ಟಣದ ಕೋರ್ಟ್ ರಸ್ತೆ ಗೀಬ್ ಸರ್ಕಲ್ ಮಾರ್ಗವಾಗಿ ಹೆರವಟ್ಟಾದ ಮೂಲಕ ಚಂದಾವರ ಕಡೆಗೆ ಪ್ರಯಾಣ ಬೆಳೆಸಿತು. ಕುಮಟಾದಿಂದ ಆರಂಭವಾದ ಮೆರವಣಿಗೆ ಗೀಬ್ ಸರ್ಕಲ್ ಮಾರ್ಗವಾಗಿ ಚಂದಾವರಕ್ಕೆ ತೆರಳುವಾಗ ಮಾರ್ಗದುದ್ದಕ್ಕೂ ನಿಂತ ಭಕ್ತ ಸಮೂಹ ಪಲ್ಲಕ್ಕಿಯೊಂದಿಗೆ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಭಕ್ತಿ ಮೆರೆದರು. ಮೆರವಣಿಗೆಯುದ್ದಕ್ಕೂ ಶ್ರೀರಾಮನಾಮ ಜಯಘೋಷ ಮೊಳಗುವ ಮೂಲಕ ಸಾವಿರಾರು ಭಕ್ತರು ದೇವರ ಪಲ್ಲಕ್ಕಿಯೊಂದಿಗೆ ಹೆಜ್ಜೆ ಹಾಕಿದ್ರು. ಮೆರವಣಿಗೆಯಲ್ಲಿ ಪಾಲ್ಗೊಂಡ ಭಕ್ತರು ಭಜನೆಗೆ ಕುಣಿದು ಕುಪ್ಪಳಿಸಿದ್ರು. ರಸ್ತೆ ಅಂಚಿನಲ್ಲಿರುವ ಮನೆಯ ಗೃಹಿಣಿಯರು, ಹೆಣ್ಣು ಮಕ್ಕಳು ಶ್ರೀ ಹನುಮಂತ ದೇವ ಸಾಗುವ ಮಾರ್ಗವನ್ನ ಶುಚಿಗೊಳಿಸಿ ರಂಗೋಲಿ ಹಾಕುವ ಮೂಲಕ ಶ್ರೀ ವೀರಾಂಜನೇಯನನ್ನ ಅದ್ದೂರಿಯಾಗಿ ಸ್ವಾಗತಿಸಿದ್ರು. ಹನುಮಂತ ದೇವರು ತನ್ನ ಮೂಲ ಸ್ಥಾನವಾದ ಚಂದಾವರಕ್ಕೆ ಆಗಮಿಸುವ ದಿನವಾದ ಶನಿವಾರ ದಿನಪೂರ್ತಿ ವರುಣನ ಆರ್ಭಟವಿಲ್ಲದೆ ಭಕ್ತ ಸಮೂಹಕ್ಕೆ ಅನುಕೂಲ ಕಲ್ಪಿಸಿರುವುದು ವಿಶೇಷವಾಗಿತ್ತು. ಕಳೆದ 4-5 ದಿನದಿಂದ ಬಿಡುವಿಲ್ಲದೆ ಆರ್ಭಟಿಸುತ್ತಿದ್ದ ವರುಣ ಬುಧವಾರ ಮಾತ್ರ ಶಾಂತವಾಗಿರುವುದು ಕಂಡುಬಂತು. ಚಂಡೆ ವಾದ್ಯದ ಜೊತೆಗೆ ಭಕ್ತರು ಪ್ರದರ್ಶಿಸಿದ ಕೇಸರಿ ಬಾವುಟ ಮೆರವಣಿಗೆಯ ಶೋಭೆ ಹೆಚ್ಚಿಸಿತ್ತು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್,
ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.